ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸರಳವಾಗಿ ಆಲೂಗಡ್ಡೆ ಮತ್ತು ಎಗ್ ಮತ್ತು ನೂಡಲ್ಸ್ ಪಿಜ್ಜಾವನ್ನು ಮನೆಯಲ್ಲಿ ರೆಡಿ ಮಾಡೋಣ. ಸುಲಭವಾಗಿ ಮಾಡಬಹುದು, ಮನೆಯಲ್ಲಿ ಎಲ್ಲರೂ ತಿನ್ಬೋದು, ಆಮೇಲೆ ಹೆಲ್ತಿ ಫುಡ್ ಅಂತಲೂ ಹೇಳ್ಬೋದು. ಚೆನ್ನಾಗಿರುತ್ತೆ ತುಂಬ. ನೋಡಿ, ನಾನೊಂದು ಆಲೂಗಡ್ಡೆನ ಹೆಚ್ಕೊಂಡು ನೀರೊಳಗೆ ಹಾಕ್ತಾಯಿದ್ದೀನಿ. ಈ ಥರ ಕುದಿಸ್ಬೇಕು. ಒಂದು ಅಥವಾ ಎರಡು ಆಲೂಗಡ್ಡೆನ. 10 ರೂಪಾಯಿಗೆ ಒಂದು ನೂಡಲ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಈ ನೂಡಲ್ಸ್ ಪಾಕೆಟನ್ನು ಸಣ್ಣಗೆ ಹೆಚ್ಕೋಬೇಕು. ಈ ಥರ ಹೆಚ್ಕೊಂಡು ನೀಟಾಗಿ ಈ ಥರ ಸಣ್ಣ ಇರಬೇಕು. ಆಮೇಲೆ ಒಂದು ಬಾಂಡಲ್ ಒಳಗಡೆ ನೀರು ಹಾಕ್ಕೊಂಡು ಆ ನೀರಿನ ಒಳಗಡೆ ನೂಡಲ್ಸನ್ನು ಗರಿಯಾಗಿ ಆ ಥರ ಬೆನೆಸಬೇಕು, ಕುದಿಬೇಕು. ಅವು ನೀಟಾಗಿ ಗರಿಯಾಗಿರಬೇಕು. ಆಮೇಲೆ ಇದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ 3 ಎಗ್ ತೊಗೊಂಡಿದ್ದೀನಿ ನಾನು. 3 ಎಗ್ ತೊಗೊಂಡು ನೋಡಿ 3 ಎಗ್ಗು ಅದಕ್ಕೆ ಒಡೆದು ಹಾಕಿತ್ತಾ ಇದ್ದೀನಿ ಒಂದು ಡಬ್ಬ ಒಳಗೆ. ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ಗೊತ್ತಾಗುತ್ತೆ. ಈಜಿ ಮಾಡ್ಬೋದು, ಮನೆಯೊಳಗೆ ಮಾಡ್ಬೋದು ಈ ಥರ. ಇದಕ್ಕೆ ಒಂದು ಈರುಳ್ಳಿಯನ್ನು ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿಯನ್ನು. ಆಮೇಲೆ ಮತ್ತೆ ನೋಡಿ, ಈ ಥರ ನೀಟಾಗಿ ಬರಬೇಕು. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಅದು ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ. ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ನೋಡಿ. ಈರುಳ್ಳಿಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು 2 ಅಥವಾ 3 ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು, ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಆಮೇಲೆ ಒಂದು ಸಣ್ಣ ಟೊಮೊಟೊ ಹೆಚ್ಕೊಂಡಿದ್ದೀನಿ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಕುದಿಸಿರ್ತಕ್ಕಂಥ ಆಲೂಗಡ್ಡೆ ಸಣ್ಣಾಗಿ ನೇಯ್ದು ಈ ಥರ ಅದಕ್ಕೆ ಆ್ಯಡ್ ಮಾಡಬೇಕು. ಈ ಥರ ಹಾಕಿ ಅದನ್ನು ನೀಟಾಗಿ ಕಲಿಸಬೇಕು. ನೋಡಿ, ಎಷ್ಟು ತುಂಬ ರುಚಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ, ಚೆನ್ನಾಗಿ ಬರ್ತದೆ. ದಯವಿಟ್ಟು ನೀವು ಒಂದ್ಸಲ ದಯವಿಟ್ಟು ಮಾಡಿ. ತುಂಬ ರುಚಿ ಅಂದರೆ ತುಂಬ ರುಚಿ. ಇದಕ್ಕೆ ಸ್ವಲ್ಪ ರುಚಿಗೆ